ಆಗಿದೆ. ನೋಡ್ ಮೈಲಿ ಮೊಮ್ಮ ವಿಡಿಯೋ ಮಾಡ್ತಾ ಇದೆ. ಇಲ್ಲಿ ನೋಡು. ಹಾಯ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ತುಂಬ ದಿನ ಆಯಿತು ವ್ಲಾಗ್ಸ್ ಮಾಡಿ. ಎಸ್, ಸ್ವಲ್ಪ ನಾಮಕರಣದಲ್ಲಿ ಬ್ಯುಸಿ ಇದೆ. ಇನ್ನೊಂದು 2 days ಇದೆ ನಾಮಕರಣಗೆ. ಆ್ಯಂಡ್ ಎಸ್, ಇವಾಗ ನಾನು ನೇಲ್ಸ್ ಮಾಡಿಸೋದಿದೆ, ಮೆಹಂದಿ ಹಾಕ್ಸೋದಿದೆ, ಆ್ಯಂಡ್ ಡ್ರೆಸ್ ಟ್ರೈಲ್ ಕದ್ದಿದ್ದಾರೆ, ಅದೊಂದು ಪೆಂಡಿಂಗ್ ಇದೆ. ಸೊ ಸದ್ಯಕ್ಕೆ ಪಾಪು ಮಲಗಿದ್ದಾನೆ. ಕಿರಣ್ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ನೇಲ್ಸ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ಸೊ ನೆಕ್ಸ್ಟು ಡ್ರೆಸ್ ಟ್ರೈಲ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ, ನನಗೂ ಪಾಪೋಸಿಲ್ಲ. ಸೊ ಎಸ್, ಬೇಗ ರೆಡಿ ಆಗೋಣ. ಎಸ್, ನೇಲ್ಸ್ ರೆಡಿ ಆಗಿದೆ. ಸೊ ನಾನು ಈ ಸಲ ಕ್ಯಾಟ್ ಐ ಮಾಡಿಸ್ಕೊಂಡಿದ್ದೀನಿ. ನಾರ್ಮಲ್ ಮಾಡಿಸ್ಕೊಂಡಿಲ್ಲ, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಶೇಡ್ಸ್ ಚೆನ್ನಾಗಿರುತ್ತೆ. ಸೊ ಹಿಂಗೆ ಮಾಡಿದಾಗ ಈ ಕಡೆ ಒಂದು ಶೇಡ್, ಈ ಕಡೆ ಒಂದು ಶೇಡ್ ಕಾಣಿಸುತ್ತೆ. ಇವಾಗ ಟ್ರಯಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಔಟ್ಫಿಟ್ಸು ಫುಲಿ ಚೆನ್ನಾಗಿ ಕಾಣಿಸಿದ್ರೆ ಸಾಕಾಗಿದೆ. ನೋಡೋಣ, ಬುಬ್ಬುದು ಡ್ರೆಸ್ ಚೆನ್ನಾಗಿ ಕಾಣಿಸುತ್ತಮ್ಮ, ನಿಂದು ನೋಡೋಣ ಹೇಗಿದೆ ಅಂತ. ಫುಲ್ ಜೋಶಲ್ಲಿದ್ದಾನೆ ಹುಡುಗ. ಇವಾಗ ಔಟ್ಫಿಟ್ಸ್ ಟ್ರೈ ಮಾಡಿ ನೋಡ್ತೀವಿ. ಏನೋ ಚೇಂಜಸ್ ಇದ್ದರೆ ಅಲ್ಲೇ ಆಲ್ಟ್ರೇಷನ್ ಮಾಡಿ ತೊಗೊಂಡು ಬರ್ತೀವಿ, ಟೈಮ್ ಇಲ್ಲ. ಸೊ ಜಸ್ಟ್ 1 day ಗ್ಯಾಪ್ ಇದೆ. ಇವಾಗ ಸ್ವಲ್ಪ ದೂರದ್ರಿಂದ ಅಲ್ಲೇ ವೆಯ್ಟ್ ಮಾಡಿ ಟ್ರಯಲ್ ನೋಡಿ ಆಲ್ಟ್ರೇಷನ್ ಸರಿ ಮಾಡ್ಕೊಂಡು ತೊಗೊಂಡು ಬರ್ತೀವಿ. ಓಕೆ ಬುಬ್ಬು, ಓಕೆ ಬುಬ್ಬು. ನೋಡು ಮೈಲಿ, ಮೊಮ್ಮ ವಿಡಿಯೋ ಮಾಡ್ತಾ ಇದೆ. ಭಾನುವಾರ ಬಾ, ಮಿಸ್ ಮಾಡಬೇಡ. ಬಂದೆ ಇಲ್ಲಿ ನೋಡು. ಹಾಯ್ ತೋಳು. ನಂಗೆ ಯಾಕೋ ಇದು ಒಂಚೂರು ಎತ್ಕೋತಾ ಇದೆ ಬಟ್ ಅಂತ ಅನಿಸ್ತು. ಯಾರು ಹೇಳ್ತಾ ಇರೋದು? ನಿನಗೆ ಅವನು ಬಿಟ್ಟು ತಿಂತಾರಲ್ಲ. ಐ ಆಮ್ ಔಟ್ ಆಫ್ ದಿ ಗೇಮು. ನಾನು ಆಟಕ್ಕಂತೂ ಲೆಕ್ಕಕ್ಕಿಲ್ಲ. ಬೊಬ್ಬು ವಾಟ್ಸ್ ಎಸ್, ಮೆಹಂದಿ ಹಾಕ್ಸ್ಕೊಂಡು ಬಂದೆ. ಬಟ್ ಈ ಫ್ರಂಟ್ ಪಾರ್ಟ್ ಮಾತ್ರ ನಾನು ಸ್ವಲ್ಪ ಬೇಗ ರಿಮೂವ್ ಮಾಡಿದೆ. ಪಾಪುಗೆ ಸ್ವಲ್ಪ ಫೀಡ್ ಮಾಡಬೇಕಿತ್ತಲ್ಲ, ಊಟ ತಿನ್ನಿಸ್ಬೇಕಿತ್ತು. ಸೊ ಅದೇ ಸ್ಪೂನಲ್ಲೇ ತಿನ್ನಿಸಿದ್ದು, ಬಟ್ ಸ್ಟಿಲ್ ಇದು ಮೆಹಂದಿ ಇಟ್ಕೊಂಡು ತಿನ್ಸೋಕ್ಕಾಗಲ್ಲ, ಅದಕ್ಕೆ ರಿಮೂವ್ ಮಾಡಿದೆ. ಈ ಬ್ಯಾಕ್ ಸೈಡ್ ಇವಾಗ ರಿಮೂವ್ ಮಾಡಬೇಕು. ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ನನಗೆ ಮೆಹಂದಿ ಡ್ರೈ ಮಾಡ್ಕೊಳ್ಳೋಷ್ಟು ಟೈಮು ಸಿಗಲಿಲ್ಲ. ಸೊ ಎಸ್, ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಹೇಳಬೇಕು ಅಂತ ಅಂದ್ಕೊಂಡೆ, ಅದು ಬಂತೋಯ್ತು. ಸೊ ನೀವು ನೇಲ್ಸ್ ನೋಡ್ಬೋದು. ಈ ನೇಲ್ಸ್ ನಾನು ಜಸ್ಟ್ ಟೆಂಪ್ರವರಿ ನೇಲ್ಸ್ ಇದು ಮಾಡ್ಕೊಂಡಿದ್ದೀನಿ, ಅಕ್ರಲಿಕ್ ಮಾಡಿಸ್ಕೊಂಡಿಲ್ಲ. ಜಸ್ಟ್ ಬಿಕಾಸ್ ಅಕ್ರಲಿಕ್ ಸ್ವಲ್ಪ ಕೆಮಿಕಲ್ ಇರುತ್ತೆ, ನಾಟ್ ಸೇಫ್. ಅಂದರೆ ಮಕ್ಕಳಿಗೆ ಊಟ ಮಾಡಿಸೋದಾಗಲಿ ಆ ಥರ ಏನೋ ಒಂದು ಕೆಮಿಕಲ್ ಯೂಸ್ ಆಗಿರುತ್ತೆ. ಸೊ ಅದು ಅವ್ರು ಹೇಳಿದ್ರು ಸ್ವಲ್ಪ ಕೆಮಿಕಲ್ ಯೂಸ್ ಇರುತ್ತೆ, ನಿಮಗೆ ಓಕೆ ಅನಿಸಿದ್ರೆ ನಾನು ಅಕ್ರಲಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಅದು ನಾಟ್ ಸೇಫ್ ಅಂತ ಅನಿಸ್ತು. ಸೊ ಅಕ್ರಲಿಕ್ ಮಾಡಿಸಿಲ್ಲ, ನಾನು ಇದನ್ನು ಟೆಂಪ್ರವರಿಂದ ಕ್ಯಾಟ್ ಈ ಥರ ಮಾಡಿಸಿದ್ದೀನಿ. ಸೊ ಈ ಒಂದು ಇದು ಹೇಳಬೇಕಿತ್ತು ನನ್ನ ಪ್ರಿವಿಯಸ್ ಇದರಲ್ಲಿ. ಸೊ ಅದೇ ಹೇಳೋದು ಮರೆದೋಯ್ತು. ಸೊ ಎಸ್, ನಾಮಕರಣಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಬಟ್ ನಾಟ್ ಶ್ಯೂರ್ ಏನು ಮರ್ತಿದ್ದೀನಿ, ಏನು ಮರ್ತಿಲ್ಲ, ಏನು ರೆಡಿಯಾಗಿದೆ ಇದು ನಾಳೆ ಬೆಳಗ್ಗೆವರೆಗೂ ಏನೂ ಗೊತ್ತಾಗಲ್ಲ. ಸೊ ಎಸ್, ಇವಾಗ ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮ್? ಓಕೆ, ಸೊ ಇವಾಗ 11:30 ಆಗಿದೆ.
ಸೊ ಮಾರ್ನಿಂಗ್ ನಾನು 5ಗೆ ಎದ್ದೊಳ್ಬೇಕು. ಸೊ ಗೊತ್ತಿಲ್ಲ ಇನ್ನು ಏನೇನು ರೆಡಿ ಆಗಿದೆ ಅಂತ. ಸೊ ನಾನು ಇನ್ನೂ ಡ್ರೆಸ್ಸು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ, ಜಸ್ಟ್ ತಂದಿದ್ದ ಹಾಗೆ ಇಟ್ಟಿದ್ದೀನಿ. ಸೊ ಇವಾಗೆಲ್ಲ ಒಂದು ನಂದು ಪಾಪುದೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿ ಏನೇನು ಬೇಕೋ ವಿತ್ ಆ್ಯಕ್ಸೆಸರೀಸ್ ಏನೇನು ಬೇಕೋ ಎಲ್ಲ ಒಂದು ಕಡೆ ಇಟ್ಟು, ಸೊ ದಟ್ ಅಟ್ಲೀಸ್ಟ್ ಅದೆಲ್ಲ ಅರೇಂಜ್ ಆದರೆ ನಂಗೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾನಾದರೂ ಮಲ್ಕೊಬೋದು. ಸೊ ಬೆಳಗ್ಗೆಗೆ ಅಷ್ಟು ಬರೀಲಿ ನನಗೆ ಒಂದು ಮಿಸ್ ಆದರೂ ಸ್ವಲ್ಪ ಕಷ್ಟ ಆಗುತ್ತೆ. ಎಸ್, ಇವತ್ತಿಗೆ ಸೊ ಆಲ್ಮೋಸ್ಟ್ ನನ್ನ ಮೆಹಂದಿ ಗೊತ್ತಿಲ್ಲ ಮಾರ್ನಿಂಗ್ ಹೇಗೆ ಡಾರ್ಕಾಗಿ ಬರುತ್ತೋ ಏನೋ ಅಂತ. ನಾನು ಸ್ವಲ್ಪ ನಾಟ್ ಇವನ್ ಅವರ್ ಇಟ್ಕೊಂಡೆ ಅನಿಸುತ್ತೆ. ಸೊ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದ ಕಾರಣ ಮಗುಗೆ ಊಟ ಮಾಡಿಸೋದಕ್ಕೆ ಟೈಮ್ ಆಯಿತು. ಸೊ ಎಸ್, ಅದಕ್ಕೆ ರಿಮೂವ್ ಮಾಡಿದೆ. ಸೊ ನೋಡೋಣ ಮಾರ್ನಿಂಗ್ ಹೇಗೆ ಕಾಣಿಸುತ್ತೆ ಅಂತ. ಎಸ್, ಸೊ ಅಷ್ಟೇ ಇವತ್ತಿನ ವಿಡಿಯೋ. ನಾಳೆ ಬೆಳಗ್ಗೆ ಸಿಗೋಣ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.